ಹಾಯ್ ಹೆಲೋ ಅಸ್ಲಾಂ ವಲೈಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನ ಮಿಸ್ಬಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಹೆಲ್ತ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಅದಾದ ನಂತರ ಒಂದು ವರ್ಷದಲ್ಲಿ ಎಷ್ಟು ನಾನು ಈ ಒಂದು ಹಾಸ್ಪಿಟಲಲ್ಲಿ ಎಷ್ಟು ದುಡ್ಡನ್ನು ಲಾಸ್ ಮಾಡಿಕೊಂಡೆ ನನ್ನ ಹೆಲ್ತ್ ಇಶ್ಯೂ ಆದಮೇಲೆ, ಸೊ ಅದು ಒಂದು ಅಪ್ಡೇಟ್ ಕೊಡ್ತೀನಿ. ಅದಾದ ನಂತರ ಒಂದು ಎರಡು ಮೂರು ಕ್ವಶನ್ಸು ನನಗೆ ಕಮೆಂಟಲ್ಲಿ ಬಂದಿದ್ದು ನನ್ನ ವಿಡಿಯೋನ ನೋಡಿ. ಸೊ ಆ ಒಂದು ಇಂಪಾರ್ಟೆಂಟ್ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಸೊ ಅದು ಮಾಡಲೇಬೇಕು, ಲೇಡೀಸ್ಗಳಿಗೆ ತುಂಬ ಅವಶ್ಯಕತೆ ಆಗಿದೆ. ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ತುಂಬಾ ಬ್ಲೆಸ್ಸಿಂಗ್ಸ್ ಮತ್ತು ವಿಶೇಷನ್ನು ಕೊಡ್ತಾ ಇದ್ದೀರಾ. ಹಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಬನ್ನಿ, ಮೊದಲನೇದಾಗಿ ಒಂದು ವೀವರ್ಸ್ ನನಗೆ ಒಂದು ಇಂಪಾರ್ಟೆಂಟಾಗಿ ಒಂದು ಕ್ವಶನ್ ಮಾಡಿದರು. ಸೊ ಮ್ಯಾಮ್, ನನ್ನಲ್ಲಿ ಒಂದು ಲಂಪ್ ಇದೆ. ಸೊ ಆ ಒಂದು ಲಂಪಲ್ಲಿ ತುಂಬ ಹಾಡಿದೆ, ಅದು ನನಗೆ ನೋವಿಲ್ಲ, ನಾನು ಏನು ಮಾಡಲಿ ಅಂತ ಮಾಡಿದ್ರು. ಮ್ಯಾಮ್, ನೀವು ಫಸ್ಟು ಹೋಗಿ ಚೆಕಪ್ ಮಾಡಿಸೋದು ತುಂಬ ಒಳ್ಳೆಯದು. ಯಾಕಂದರೆ ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ನಾವು ಎಷ್ಟು ಬೇಗ ನಾವು ತೋರಿಸ್ಕೊಳ್ತೀವಿ, ಎರಡರಲ್ಲೂ ನಮಗೆ ಉತ್ತಮನೇ. ಸೊ ನೀವು ಒಂದು ಚೆಕಪ್ಪನ್ನು ಬೇಗನೆ ಮಾಡಿಸಿ. ಏನೂ ಇಲ್ಲ, ಪೇನ್ಲೆಸ್ ಇದ್ದರೂ ಪೇನ್ ಇದ್ದರೂ ಅದು ನಾವು ರಿಪೋರ್ಟ್ ಬಂದಮೇಲೆ ಅಲ್ಲ ಗೊತ್ತಾಗುತ್ತೆ ಯಾವ ಥರ ನಮಗೆ ಆಗ್ತಾಯಿದೆ ಅಂತ. ಸೊ ಅದಕ್ಕೂ ಮುಂಚೆ ಹೆದರೋದು ಬೇಡ. ಹೆದರಿದ್ರೆ ನಾವು ಇನ್ನೂ ಜಾಸ್ತಿ ವೀಕ್ ಆಗ್ತೀವಿ. ಅದೊಂದು ನೀವು ಬೇಗ ಚೆಕಪ್ ಮಾಡಿಸ್ಕೊಳ್ಳಿ. ಅದಾದ ನಂತರ ಬಂದಿದ್ದು ಇನ್ನೂ ಒಂದು ಕ್ವಶನ್ನು, ರೇಡಿಯೇಷನ್ ಥೆರಪಿ ಆಯ್ತಲ್ಲ ನಿಮ್ಮದು, ಅದರಲ್ಲಿ ಪೇಯ್ನ್ ಇತ್ತಾ ನಿಮಗೆ, ಹೇಗಾಯಿತು ರೇಡಿಯೇಷನ್ ಥೆರಪಿ ಅಂತ. ಸೊ ರೇಡಿಯೇಷನ್ ಥೆರಪಿ ಒಂದು ಹೈಟೆಕ್ ಮಷೀನಿಂದ ನನಗೆ ಆಗಿದ್ದು, ತುಂಬ ಇದಿತ್ತು. ಬಟ್ ನನಗೆ 15 ದಿವಸ ಕಂಟಿನ್ಯೂಸ್ಲಿ ಡೈಲಿ ನಾನು ಹೋಗಬೇಕಿತ್ತು. ಡೈಲಿ ಹೋಗಿ ನಾನು ರೇಡಿಯೇಷನ್ ತೊಗೊಳ್ತಾಯಿದ್ದೆ, ಒಬ್ಬಳೇ ಹೋಗ್ತಾಯಿದ್ದೆ. ಫಸ್ಟ್ ದಿನವೇ ನಾನು ನೋಡ್ಕೊಂಡಿದ್ದೆ. ಸೊ ಏನೂ ಆ ಥರ ಭಯ ಏನಿರಲಿಲ್ಲ. ಆರಾಮಾಗಿ ಒಂದೇ ರೂಮ್ ಇರುತ್ತೆ, ದೊಡ್ಡದಾಗಿರುತ್ತೆ, ದೊಡ್ಡ ಮಷೀನ್ ಇರುತ್ತೆ. ಆ ಒಂದು ದೊಡ್ಡ ಮಷೀನ್ ಒಳಗಡೆ ನಾನು ಒಬ್ಬಳೇ ಹೋಗಬೇಕು. ಸೊ ಆ ಒಂದು ರೇಡಿಯೇಷನ್ ಸೆಟ್ ಮಾಡಿಬಿಟ್ಟು ಎಲ್ಲ ಆಚೆಗಡೆ ಹೋಗ್ತಾರೆ. ಸೊ ಅದರಲ್ಲಿ ನಾನು ಒಬ್ಬಳೇ ಹೋಗ್ಬಿಟ್ಟು ಇಲ್ಲಿಂದ ಮನೆಗೆ ಬಂದು ಒಬ್ಬಳೇ ಬರ್ತಾಯಿದ್ದೆ. ಅಂಥದ್ದೇನೂ ಅನ್ನಿಸ್ಲಿಲ್ಲ. ಆ ರೇಡಿಯೇಷನ್ ಮುಗಿದ ಮೇಲೆ ನನಗೆ ಸೈಡ್ ಎಫೆಕ್ಟ್ಸು ಜಾಸ್ತಿ ಆಯಿತು. ಅಂದರೆ ತಲೆನೋವು, ಸಿಕ್ಕಾಪಟ್ಟೆ ತಲೆ ಭಾರ, ತಲೆ ಸುತ್ತೋದು, ತಲೆನೋವು, ತಲೆಯಲ್ಲೇ ಜಾಸ್ತಿ ಆಗ್ತಾಯಿದ್ದಿತ್ತು ನನಗೆ. ಮಿಕ್ಕಿದೇನೂ ಪ್ರಾಬ್ಲಮ್ ಇರಲಿಲ್ಲ. ಕೀಮೋಥೆರಪಿಯಲ್ಲಿ ಅಂದರೆ ಎಲ್ಲ ತುಂಬ ನಾನು ವೀಕ್ ಆಗಿದ್ದು ಕೀಮೋಥೆರಪಿಯಲ್ಲಿ. ಕೀಮೋಥೆರಪಿ 6 ಆಯಿತು ನನಗೆ, 6 ಡೋಸು. ಡಾಕ್ಟ್ರು ಫಸ್ಟ್ ಹೇಳಿದ್ರು 4 ಡೋಸ್ ತೊಗೊಳ್ಳೋಣ ಸಾಕು ಅಂತ. ಅದಾದಮೇಲೆ ಮತ್ತೆ ಚಿಕ್ಕ ಏಜ್ ಇದೆ ನಿಮಗೆ, ಚಾನ್ಸ್ ಬೇಡ, ರಿಸ್ಕ್ ಬೇಡ ಅಂತ 6 ನನಗೆ ಕೀಮೋಥೆರಪಿಯನ್ನು ಕೊಟ್ಟರು. 6 ಕೀಮೋಥೆರಪಿಯಲ್ಲಿ ಒಂದೊಂದಕ್ಕೂ ಒಂದೊಂದು ಹುಟ್ಟು ಸಾವು ಅಂತಾರಲ್ಲ, ಅಂದರೆ ಒಂದೊಂದಕ್ಕೂ ಒಂದೊಂದು ಸಲ ಹುಟ್ಟಿ ಬದುಕಿ ಬಂದಷ್ಟು ಒಂದು ಫೀಲಿಂಗ್ಸ್ ಆಗುತ್ತೆ. ಅಲ್ಲಿ ತೊಗೊಂಡು ಬರ್ತೀವಿ, ಮನೆಯಲ್ಲಿ ಬಂದು 8 ದಿವಸ 10 ದಿವಸ ಊಟ ಸೇರಲ್ಲ, ಬಾಯೆಲ್ಲ ಹುಣ್ಣಾಗ್ಬಿಡುತ್ತೆ, ವಾಮಿಟಿಂಗು, ಮತ್ತು ಹೊಟ್ಟೆ ನೋವು, ಮತ್ತು ಜ್ವರ, ಕೈಕಾಲು ನೋವು. ಏನಾಗುತ್ತೆ ಅಂದರೆ ಕೀಮೋಥೆರಪಿ ಅಂದರೆ ಅದು ಸೆಲ್ಸ್ಗಳನ್ನ ಸಾಯಿಸೋದು, ಅಂದರೆ ಕೆಮಿಕಲ್ ಅದು ಸೆಲ್ಸ್ಗಳನ್ನ. ಸೊ ಕೀಮೋಗೆ ಗೊತ್ತಿರಲ್ಲ ಯಾವುದು ಸೆಲ್ಸ್ ಕ್ಯಾನ್ಸರಸ್ ಇರುತ್ತೆ, ಯಾವುದು ಸೆಲ್ಸು ನಾನ್ ಕ್ಯಾನ್ಸರಸ್ ಇರುತ್ತೆ ಅಂತ. ಸೊ ಅದ್ರ ಕೆಲಸ ಏನು, ಸೆಲ್ಸ್ಗಳನ್ನು ಸಾಯಿಸೋದು, ಕೊಲ್ಲಿಸೋದು. ಸೊ ಅದ್ರ ಜೊತೆ ಒಳ್ಳೆ ಸೆಲ್ಸ್ಗಳು, ಹೆಲ್ದಿ ಸೆಲ್ಸ್ಗಳು ಸಾಯ್ತಾವಲ್ಲ, ಅದಕ್ಕೆ ನಾವು ವೀಕ್ ಆಗ್ತೀವಿ. ಸೊ 20 ದಿವಸ ಕಳೆದಿದ ತಕ್ಷಣ 21ನೇ ದಿವಸ ಹೋಗ್ಬೇಕಂದ್ರೆ ಒಂಥರ ನನಗೆ ಭಯ ಜಾಸ್ತಿ ಭಯ ಆಗ್ತಾಯಿತ್ತು. ಹೋಗ್ಬೇಕಲ್ಲಪ್ಪ ಬೆಳಿಗ್ಗೆ. ಆದರೂ ನಾನು ಮೆಂಟಲಿ ಪ್ರಿಪೇರ್ ಆಗಿ ಹೋಗ್ತಾಯಿದ್ದೆ. ಇದು ಆಗಲೇಬೇಕು ನನ್ನ ಜೊತೆ, ಇದು ನಾನು ಮಾಡಲೇಬೇಕು, ಇದನ್ನು ನಾನು ತೊಗೊಳ್ಳೇಬೇಕು. ಸೊ ಇದು ಬಿಟ್ಟರೆ ನನಗೆ ಆಪ್ಷನ್ ಇಲ್ಲ ಅಂತ ನಾನೇ ಪ್ರಿಪೇರ್ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾಯಿದ್ದೆ. ಅದಾದ ನಂತರ ಬರ್ತಾಯಿದ್ದೆ. ಮತ್ತೆ 8 ದಿವಸ ಅದೇ ಫುಲ್ಲು ಮಲಗೋದು, ನಿದ್ದೆನೂ ಇಲ್ಲ, ಒಂಥರ ಎದೆನೋ ಬಂದುಬಿಡೋದು ಒಂದೊಂದು ಸಲ. ಫಸ್ಟ್ ಟೈಮ್ ಹೇಳಿದ್ರು, ಫಸ್ಟು ಕೀಮೋಥೆರಪಿಯಲ್ಲಿ ಹೇಳಿದ್ರು ಚೆನ್ನಾಗಿ ಊಟ ಮಾಡಬೇಕು, ನೀವು ಹೆಲ್ದಿ ಫುಡ್ ತೊಗೊಳ್ಬೇಕು ಅಂತ. ನನಗೆ ಗೊತ್ತಿಲ್ಲ. ನಾನು ಹಾಕಿಸ್ಕೊಂಡು ಬಂದಿದ ತಕ್ಷಣ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ. 3 ದಿವಸ ನನಗೆ ಎದೆನೋ ಹೋಗಿಲ್ಲ, ಗ್ಯಾಸ್ಟ್ರಿಕ್ ಓವರ್ ಆಗಿಬಿಟ್ಟು. ಅದು ನನಗೆ ಅಷ್ಟು ಗೊತ್ತಾಗಿರಲಿಲ್ಲಲ್ಲ ಫಸ್ಟು ಕೀಮೋಥೆರಪಿಯಲ್ಲಿ. ಸೊ ಅದಾದಮೇಲೆ ತುಂಬ ಕಷ್ಟಪಟ್ಟೆ ನಾನು. ಸುಮಾರು ನಂದು 6 ಕೀಮೋಥೆರಪಿ ಮುಗಿಯೋಷ್ಟರಲ್ಲಿ 5 ತಿಂಗಳು ಆಯಿತು ನಂದು. ಯಾಕೆ ಅಂದರೆ 5 ತಿಂಗಳು 20 ದಿವಸ ಅಂದರೆ ತುಂಬ ಕಮ್ಮಿನೇ ಆಗಬೇಕಿತ್ತು. ಒಂದೊಂದು ಸೈಡ್ ಎಫೆಕ್ಟ್ಸ್ ಆಗ್ತಿತ್ತು, ಇನ್ಫೆಕ್ಷನ್ಸ್ ಆಗ್ತಿತ್ತು ಕೀಮೋಥೆರಪಿಯಲ್ಲಿ ನನಗೆ. ಮತ್ತು ಬ್ಲಡ್ ಲಾಸ್ ಆಗ್ತಾಯಿತ್ತು, ಬ್ಲಡ್ ಎಲ್ಲ ಹಾಕಬೇಕಿತ್ತು. ಹಾಕಿ ರೆಡಿ ಮಾಡಿ ನನಗೆ ಆಮೇಲೆ ಒಂದೊಂದು ಕೀಮೋವು ನಾನು ರೆಡಿ ಆಗಿ ಆ ಒಂದು ಡೋಸ್ಗಳನ್ನು ತೊಗೊಳ್ಬೇಕಿತ್ತು ನಾನು. ಸೊ ರೇಡಿಯೇಷನ್ ಆಯಿತು, ಕೀಮೋಥೆರಪಿ ಆಯಿತು. ನೆಕ್ಸ್ಟು ಆಯ್ತಲ್ಲಪ್ಪ, ಆರಾಮಾಗಿದ್ದೀನಿ ಅಲ್ಲಪ್ಪ ಅನ್ನೋ ಟೈಮ್ಗೆ ಹಾರ್ಮೋನ್ ಥೆರಪಿ ಈಗ ನಡೀತಾ ಇದೆ ನಂದು. ಒಂದು 3 ತಿಂಗಳಿಗೆ ಒಂದೊಂದು ಇಂಜೆಕ್ಷನ್ಸ್ ಇರುತ್ತೆ. ಸೊ ಅದರ ಮಧ್ಯದಲ್ಲಿ ಕೆಲವೊಂದು ಬ್ಲಡ್ ಚೆಕಪ್ಸು, ಸ್ಕ್ಯಾನ್ಸು, ಅದು ಇದು ಅಂತ ತುಂಬ ಇರುತ್ತೆ. ಅದಕ್ಕೆ ಹೋಗ್ತಾ ಇರಬೇಕು. ಅವರು ಡೇಟ್ ಕೊಟ್ಟಿದ್ದ ಡೇಟ್ಗೆಲ್ಲ ಹೋಗ್ತಾ ಇದ್ದೀನಿ ನಾನು. ನನ್ನ ಹೆಲ್ತ್ ಅಪ್ಡೇಟ್ ಇದೆ, ನಾನು ಹೆಲ್ದಿಯಾಗಿದ್ದೀನಿ, ಸೂಪರಾಗಿದ್ದೀನಿ, ನಿಮ್ಮೆಲ್ಲ ಒಂದು ಬ್ಲೆಸ್ಸಿಂಗ್ಸು ಮತ್ತು ವಿಶಸ್ಸಿಂದ. ಸೊ ನಾನು ಹೋಗಿದ್ದ ಹಾಸ್ಪಿಟ್ಲು ನಾನು ಹೇಳ್ತೀನಿ ನಿಮಗೆ.
ನಾನು ಆಪ್ರೇಷನ್ ಆಗಿದ್ದು ನಂದು ಸರ್ಜರಿ ಆಗಿದ್ದು ನಂದು ಬಂದು ಲೋಟಸಲ್ಲಿ ನಂದು 1.5 ಲ್ಯಾಕ್ ಅಂದರೆ 1.5 ಲಕ್ಷ ಖರ್ಚಾಯ್ತಲ್ಲಿ. 1.5 ಲಕ್ಷ ಖರ್ಚಾಯಿತು. ಸೊ ಕೈಯಲ್ಲಿ ದುಡ್ಡಿರಲಿಲ್ಲ. ಸೊ ಹೊಸ್ದಾಗಿ ಮನೆ ಕಟ್ಟಿದ್ವಿ, ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಜಾಸ್ತಿ. ಸೊ ಅದಾದ ನಂತರ ಅಲ್ಲಾಯ್ತಲ್ಲ. ಸೊ ಅದಾದಮೇಲೆ ಅಲ್ಲಿಂದ ನನಗೆ ಶಂಕರ ಹಾಸ್ಪಿಟ್ಲಿಗೆ ಕಳಿಸಿದ್ರು. ನೀವು ನೋಡ್ಬೋದು ಶಂಕರ ಹಾಸ್ಪಿಟಲ್ದೊಂದು ನನ್ನ ಹತ್ರ ಇದಿದೆ. ಸೊ ಇದು ನಿಮಗೆ ಉಲ್ಟ ಕಾಣಿಸ್ಬೋದು, ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಶಂಕರ ಹಾಸ್ಪಿಟ್ಲಿಗೆ. ಅಲ್ಲಿ ಹೋಗಿದ ತಕ್ಷಣ ಒಂದು IHC ಅಂತ ಒಂದು ಚೆಕಪ್ ಬಿಟ್ಬಿಟ್ಟಿದ್ರು ಲೋಟಸಲ್ಲಿ. ಸೊ ಆ ಒಂದು ಚೆಕಪ್ಗೆ ಅಲ್ಲಿ 15,000 ಪೇ ಮಾಡಬೇಕಾಯ್ತು. ನಾನು ಅರ್ಧ ಗಂಟೆಗೆ ಬರೀ ನನ್ನ ರಿಪೋರ್ಟ್ಸ್ಗಳನ್ನ ಕೊಟ್ಟು ನನ್ನದೊಂದು ಸ್ಯಾಂಪಲನ್ನು ಕೊಟ್ಟು 15,000 ಅರ್ಧ ಗಂಟೆಗೆ ನಾನು ಪೇ ಮಾಡಬೇಕಾಯ್ತು. ಅದಾದ ನಂತರ ಅವರು ಕೆಲವೊಂದು ಟೆಸ್ಟ್ ಚೆಕಪ್ಸ್ ಎಲ್ಲ ಬರೆದ್ರು. ಕಿಮೋಗೆ ರೆಡಿಯಾಗಿ ನಿಮಗೂ 6 ಕಿಮೋ ಅಲ್ಲೂ ಹೇಳಿದ್ರು, ನಮಗೆ 6 ಕಿಮೋ ತೊಗೊಳ್ಲೇಬೇಕಂತ. ಈ ಒಂದು ಚೆಕಪ್ಸ್ಗಳನ್ನೆಲ್ಲ ಅಲ್ಲಿ ಬರೆದ್ರು. ಅಲ್ಲಿ ಬಂದಾಗ ಅಲ್ಲೋಗಿ ನಾನು ಕೌಂಟರಲ್ಲಿ ಬಿಲ್ ಮಾಡೋಕ್ಕೆ ಹೋದರೆ ಈ ಒಂದು ಚೆಕಪ್ಸ್ಗೆ ಸುಮಾರು 8-9 ಸಾವಿರ ಖರ್ಚಾಗುತ್ತೆ ಅಂತ ಹೇಳಿದ್ರು. ನನ್ನ ಹತ್ರ ದುಡ್ಡು ಇರಲಿಲ್ಲ. ಸೊ ಯಾಕೆ ಸುಳ್ಳು ಹೇಳಬೇಕಲ್ವ, ಇರೋದನ್ನೇ ಹೇಳಬೇಕು ನಿಮ್ಮ ಹತ್ರ. ನಿಮಗೆಲ್ಲ ನಾನು ಸುಳ್ಳು ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ಲ. ಸೊ ಅದಾದ ನಂತರ ಬಂದುಬಿಟ್ಟೆ ಮನೆಗೆ ಬಂದು ತುಂಬ ಯೋಚನೆ ಮಾಡಿದ್ವಿ, ಏನು ಮಾಡೋದು. ಒಂದೊಂದು ಕಿಮೋಗೂ ಖರ್ಚು ನನಗೆ 40,000ವರೆಗೂ ಬರುತ್ತೆ ಅಂತ ಹೇಳಿದ್ರು ಶಂಕರದಲ್ಲಿ. ಸೊ ಅಷ್ಟು ಪೇ ಮಾಡೋಕ್ಕೆ ನಮಗೆ ಶಕ್ತಿ ಇರಲಿಲ್ಲ. ಸೊ ಅಲ್ಲಿಂದ ನಾನು ಬಂದು ಒಂದು 15 ದಿವಸ ನಾನು ಏನೂ ಟೆನ್ಷನ್ ತೊಗೊಂಡಿಲ್ಲ, ಆರಾಮಾಗಿರಬೇಕಾದ್ರೆ ನನ್ನ ಮಗಳಿಗೆ ಜ್ವರ ಬಂತು. ಅಲ್ಲಿಂದ ನಾನು ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋದೆ. ಅಲ್ಲಿ ಅವ್ರಿಗೆ ವಿಷಯ ಗೊತ್ತಾಗಿತ್ತಂತೆ ಫಸ್ಟೇ. ಅವ್ರು ಫಸ್ಟೇ ಹೇಳಿದ್ರು, ಹೋಗಿದ ತಕ್ಷಣ ಈ ಥರ ಹೋಗು ಒಂದು ಆಂಕೋವಿಲಿಯಾ ಹಾಸ್ಪಿಟ್ಲ್ ಅಂತ. ನೋಡಿ ಇದು ನಿಮಗೆ ಉಲ್ಟಾ ಕಾಣಿಸ್ತಿರ್ಬೇಕು, ಸಾರಿ. ಈ ಒಂದು ಹಾಸ್ಪಿಟ್ಲಿಗೆ ನನಗೆ ಸಜೆಸ್ಟ್ ಮಾಡಿದ್ರು. ಅಲ್ಲಿ ಅವರು ಹಾಸ್ಪಿಟಲಲ್ಲಿ ಒಂದು ಪೋಸ್ಟರ್ ಬೇರೆ ಅಲ್ಲಿ ಹಾಕಿದ್ರು. ಅದನ್ನೊಂದು ಕ್ಲಿಪ್ ತೊಗೊಂಡು ಬಂದೆ. ಸೊ ಆ ಒಂದು ಹಾಸ್ಪಿಟಲ್ಗೆ ಮಾರನೇ ದಿನ ನಾನು ಹೋದಾಗ ನಾನು 10 ಗಂಟೆ ಅಲ್ಲಿ ಹೋದಾಗ 10 ಗಂಟೆಗೆ 1000 ಜನ ಇದ್ದರು ಫೈಲ್ ಮಾಡಿಸೋದಕ್ಕೆ. ನಾನು ಇಲ್ಲಿ ಬಂದು ಇದೇ ಥರ ಕಾಯಬೇಕೇನೋ ಪ್ರತಿ ದಿನ ಬಂದಾಗೆಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ತುಂಬಾ ಒಳ್ಳೆ ಹಾಸ್ಪಿಟ್ಲು ನನಗೆ ಸಿಕ್ಕಿದ್ದು. ಒಳ್ಳೆ ಡಾಕ್ಟ್ರುಗಳು ಸಿಕ್ಕಿದ್ರು. ಒಂದು ಲೋಟಸ್ಸಿಂದ ಹಿಡಿದು ನನಗೆ ಆಂಕೋವಿಲವರೆಗೂ ತುಂಬ ಒಳ್ಳೆ ಡಾಕ್ಟ್ರು ಸಿಕ್ಕಿದ್ರು. ಫೈಲ್ ರೆಡಿ ಆಗೋಷ್ಟರಲ್ಲಿ 4 ಗಂಟೆ ಆಯ್ತು ಅಷ್ಟೇ ನನಗೆ. ಮಾರನೇ ದಿನ ನನಗೆ ಒಂದು ಲೆಟ್ರ್ ಕೊಟ್ಟರು. ಸೊ ಅದನ್ನು KC ಜನರಲ್ಗೆ ತೊಗೊಂಡೋಗಿ ನೀವು ಸೈನ್ ಮಾಡಿಸ್ಕೊಂಡು ಬನ್ನಿ ಅಂತ. ನನಗೆ ಅರ್ಥ ಆಗಿಲ್ಲ ಅವರು ಯಾಕೆ ಲೆಟ್ರ್ ಕೊಡ್ತಾ ಇದ್ದಾರೆ ಅಂತ. ನಾನು ಅಷ್ಟೊಂದು ಯೋಚನೆ ಮಾಡಿಲ್ಲ. ಆಮೇಲೆ ನನಗೆ ರೇಷನ್ ಕಾರ್ಡ್ ಕೇಳಿರೋರು, ರೇಷನ್ ಕಾರ್ಡ್ ಇದೆಯಾ ನಿಮ್ಮ ಹತ್ರ ಅಂತ. ಹಾಂ ಇದೆ ಅಂದೆ. ಅದನ್ನು ತೊಗೊಂಡು ಅದು ಒಂದು ಲೆಟ್ರಲ್ಲಿ ಎಲ್ಲ ಒಂದು ಅವ್ರದ್ದು ಹಾಸ್ಪಿಟಲ್ ಕಡೆಯಿಂದ ಒಂದು ಲೆಟರ್ ರೆಡಿ ಮಾಡಿ ಕೊಟ್ಟರು. ಅದನ್ನು ತೊಗೊಂಡೋಗಿ KC ಜನರಲಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡು ಬಂದೆ. ಅಪ್ರೂವಲ್ ಆಯಿತು. ಆಗಿದ ತಕ್ಷಣ ನನಗೆ ಒಂಥರ ಖುಷಿ. ಅಷ್ಟು ಲಕ್ಷ ಗೌರ್ಮೆಂಟ್ ಕಡೆಯಿಂದ ನನಗೆ ಆಗುತ್ತೆ ಫ್ರೀ ಅಂತ ಒಂಥರ ಖುಷಿ. ಕೀಮೋಥೆರಪಿ ಮತ್ತು ರೇಡಿಯೇಷನ್ ನನಗೆ 2 ಫ್ರೀ ಆಗಿದ್ದು. ಮಧ್ಯದಲ್ಲಿ ಬರೋ ಖರ್ಚುಗಳೆಲ್ಲ ನಮ್ಮದೇ ಇರುತ್ತೆ. ಬ್ಲಡ್ ಚೆಕಪ್ಸು, ಸ್ಕ್ಯಾನ್ಸು ಅದೆಲ್ಲ. ಅದಕ್ಕೂ ಸುಮಾರು 1 ಲಕ್ಷ ಆಗುತ್ತೆ. ಅದೆಲ್ಲ ಮುಗಿಯೋಷ್ಟರಲ್ಲಿ ಅದು 1 ಲಕ್ಷ ಆಯಿತು ನನಗೆ. ಮತ್ತು ಬರಬೇಕಂದ್ರೆ ಒಂದು ಕೀಮೋಗೂ 40,000 30,000 ಖರ್ಚು ಬೀಳ್ತಾ ಇತ್ತಲ್ಲ. ಸೊ ಆಯುಷ್ಮಾನ್ ಭಾರತ್ ಕಡೆಯಿಂದ ನನಗೆ ರೇಷನ್ ಕಾರ್ಡಿಂದ ಫ್ರೀಯಾಗಿ ಟ್ರೀಟ್ಮೆಂಟು 2 ನಡೀತು. ಸೊ 2 ನಡೀತಲ್ಲ, ಆರಾಮಾಗಿರ್ಬೋದು ಅನ್ನೋ ಟೈಮ್ಗೆ ಎಲ್ಲ ಮುಗಿದು ಒಂದು ಟೊಮ್ಯಾಕ್ಸಿಫಿನ್ ಟ್ಯಾಬ್ಲೆಟನ್ನು ಕಂಟಿನ್ಯೂ ಮಾಡಬೇಕು ನೀವು, ಲೈಫ್ ಸೇವಿಂಗ್ ಟ್ಯಾಬ್ಲೆಟ್ ಅದು ಅಂತ ಕೊಟ್ಟರು. ಸೊ ಕೊಟ್ಟಾದಮೇಲೆ ಏನಾಯಿತು ಅಂದರೆ ಆ ಒಂದು ಟ್ಯಾಬ್ಲೆಟಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಆಯಿತು. ಸೊ ಆ ಒಂದು ಸೈಡ್ ಎಫೆಕ್ಟ್ಸ್ಗೋಸ್ಕರ ಈಗ ಮತ್ತೆ ಹಾಸ್ಪಿಟಲ್ 1 ವರ್ಷ ನಾನು ಹೋಗಲೇಬೇಕು. 3 ತಿಂಗಳಿಗೆ ಒಂದು ಹಾರ್ಮೋನ್ ಇಂಜೆಕ್ಷನ್ ನಡೆಯುತ್ತೆ ನಂದು. ಮಧ್ಯದಲ್ಲಿ ಮಂತ್ಲಿ ಬ್ಲಡ್ ಚೆಕಪ್ಸು, ಸ್ಕ್ಯಾನ್ಸ್ ಎಲ್ಲ ಇರುತ್ತೆ. ಬೋನ್ ಸ್ಕ್ಯಾನ್ಸಿಂದ ಹಿಡಿದು ಎಲ್ಲ ಪ್ರತಿಯೊಂದು ಸ್ಕ್ಯಾನ್, ECG ಇಂದ, ಎಕೋಯಿಂದ ಎಲ್ಲ ಇರುತ್ತೆ ಪ್ರತಿಯೊಂದು. ಸೊ ಆ ಒಂದು ಖರ್ಚುಗಳನ್ನೆಲ್ಲ ನಾವೇ ತುಂಬಬೇಕಾಗುತ್ತೆ. ಸೊ ಇನ್ನೂ 1 ವರ್ಷದವರೆಗೂ ಇನ್ನೂ 2 ಲಕ್ಷ ಖರ್ಚಾಗ್ಬೋದು ನನಗೆ. ಸೊ ನೋಡಿದ್ರಲ್ಲ, ಎಲ್ಲ ಕೇಳ್ತಾ ಇದ್ರಲ್ಲ ಇಷ್ಟೊಂದು ದುಡ್ಡು, ಕ್ಯಾನ್ಸರ್ ಪೇಷೆಂಟ್ಗೆ ತುಂಬ ದುಡ್ಡಾಗುತ್ತೆ, ನೀವು ಯಾವ ಥರ ಅರೇಂಜ್ ಮಾಡಿದ್ರಿ, ಯಾವ ಥರ ಏನು ಮಾಡಿದ್ರಿ ಅಂತ ಎಲ್ಲ ಕೇಳ್ತಾ ಇದ್ರಲ್ಲ. ಸೊ ನಿಮ್ಮ ಒಂದು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಸೊ ಏನಾದರೂ ಬೇಜಾರಾಗಿದ್ದರೆ, ಕನ್ನಡದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಸೊ ಹೀಗೆ ನನ್ನ ಚಾನಲನ್ನು, ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಮತ್ತು ಹೀಗೆ ನನಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನನ್ನ 3 ವೀಡಿಯೋಗಳನ್ನು ನೀವು ತುಂಬ ಚೆನ್ನಾಗಿ ನೋಡಿದ್ದೀರಾ, ತುಂಬ ಚೆನ್ನಾಗಿ ಕಮೆಂಟ್ಸ್ಗಳನ್ನ ಮಾಡಿದ್ದೀರಾ, ತುಂಬ ಆಶೀರ್ವಾದ ಮತ್ತು ಏನು ಹೇಳ್ತೀರಾ, ಬ್ಲೆಸ್ಸಿಂಗ್ಸು ಮತ್ತು ವಿಶ್ಲೇಷಣೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಮತ್ತೆ ಸಿಗುವ ನೆಕ್ಸ್ಟು. ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಹೇಳಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.